ಹಾಯ್ ನಮಸ್ತೆ ಡಿಯರ್ ಫ್ರೆಂಡ್ಸ್. ಈಗೇನು ನೀವು ನೋಡ್ತಿದ್ದೀರಾ, ಈ ಒಂದು ಪ್ರಾಪರ್ಟಿ ಕರೆಕ್ಟಾಗಿ 14 ಎಕರೆ ಬರುತ್ತೆ. 8 ಎಕರೆ ರೆಕಾರ್ಡು, ಇನ್ನು 6 ಎಕರೆ ಬಗರುಕುಂ ಜಾಗ. ತುಂಬ ಚೆನ್ನಾಗಿದೆ. ಕಂಪ್ಲೀಟ್ಲಿ ಅಡಿಕೆ ತೋಟ. 14 ಎಕರೆಯಲ್ಲಿ 12 ಎಕರೆಗೆ ನಿಮಗೆ ಅಡಿಕೆ ತೋಟ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. 11ರಿಂದ 12 ಎಕರೆಗೆ ಅಡಿಕೆ ತೋಟ ಹಾಕಿದ್ದಾರೆ. 2 ಎಕರೆಗೆ ಸಿಲ್ವರು ಮತ್ತು ಇನ್ನೊಂದು 2 ಎಕರೆಗೆ ಕಾಳು ಮೆಣಸು ಹಾಕಿದ್ದಾರೆ. ನೋಡ್ಬೋದು ನೀವು ಅಡಿಕೆ ಯಾವ ರೇಂಜಿಗೆ ಫಸಲು ಬಂದಿದೆ ಅಂತ. ತುಂಬ ಚೆನ್ನಾಗಿದೆ. ಈ ಒಂದು ಪ್ರಾಪರ್ಟಿ ನಿಮಗೆ ಬೇಕು ಅಂದರೆ ನಾನು ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ. ಸಾಗರದಿಂದ ಸೊರಬ ರೋಡಿಗೆ ಬರುತ್ತೆ ಈ ಒಂದು ಪ್ರಾಪರ್ಟಿ. ಕರೆಕ್ಟಾಗಿ 14 ಎಕರೆ, 8 ಎಕರೆ ರೆಕಾರ್ಡು, 6 ಎಕರೆ ಬಗರುಕುಂ ಜಾಗ. ಇದರಲ್ಲಿ ಏನಪ್ಪ ನಿಮಗೆ ಸ್ಪೆಷಾಲಿಟಿ ಅಂತಂದರೆ 7 ಬೋರ್ವೆಲ್ಲು ನಿಮಗೆ 7 ಬೋರ್ವೆಲ್ಲೂ ನೀರು ಬರ್ತಾಯಿದೆ. 7 ಬೋರ್ವೆಲ್ ಹಾಕಿದ್ದಾರೆ ಈ ಒಂದು ಪ್ರಾಪರ್ಟಿಗೆ. 5200 ಅಡಿಕೆ ಗಿಡ ಇದೆ ಫಸಲು ಬರ್ತಕ್ಕಂಥದ್ದು. 5200 ಅಡಿಕೆ ಗಿಡ ಫಸಲು ಬರೋದು. ಇದೇನೆಂದರೆ ನಿಮಗೆ 10 ಇಯರ್ಸ್ ಆಗಿದೆ ಅಷ್ಟೇ ಅಡಿಕೆ ಗಿಡಕ್ಕೆ. 10 ವರ್ಷ ಆಗಿದೆ. 10ರಿಂದ 11 ವರ್ಷದ ಗಿಡ ಇದು. ತುಂಬ ಚೆನ್ನಾಗಿದೆ. ಎಲ್ಲ ಗಿಡದಲ್ಲೂ ಈ ವರ್ಷದಿಂದ ಫಸಲು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಕಳೆದ ವರ್ಷ ಈ ಒಂದು ಪ್ರಾಪರ್ಟಿಯಲ್ಲಿ ಟೋಟಲಾಗಿ 38 ಲಕ್ಷ ರೂಪಾಯಿ ಇದರಲ್ಲಿ ಆದಾಯ ಬಂದಿತ್ತು. ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಕಂಪ್ಲೀಟಾಗಿ ನೀವು ವೆಲ್ ಮೇಂಟೈನ್ಡ್ ಇದು ಈ ತೋಟ. ಯಾವುದೇ ಚೂರು ಕಳೆ ಇಲ್ದಂಗೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಔಷಧಿ ಎಲ್ಲ ಹೊಡ್ಕೊಂಡು ಕರೆಕ್ಟಾಗಿ ಕೊಡುಗೆ ಗೊಬ್ಬರ ಹಾಕ್ಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವ್ರಿಗೆ ಕಾರಣಾಂತರಗಳಿಂದ ಸ್ವಲ್ಪ ಏಜು ಒಂದು ಮ್ಯಾಟ್ರ್ ಆಗಿರೋದ್ರಿಂದ ಈ ಒಂದು ತೋಟನ ಅವ್ರ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ನೋಡ್ಕೊಳ್ಳೋದಕ್ಕೆ. ಅಕ್ಕಪಕ್ಕ ಎಲ್ಲ ಲೇಬರ್ಸ್ ಎಲ್ಲ ಸಿಗ್ತಾರೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ನೀವು ನೋಡ್ಬೋದು ಕಂಪ್ಲೀಟ್ಲಿ ಕ್ಲೀನಾಗಿದೆ ತೋಟ. 14 ಎಕರೆನೂ ಕಂಪ್ಲೀಟ್ ಅಡಿಕೆ ತೋಟ ಇದೆ. ಇದರಲ್ಲಿ ನಿಮಗೆ ಒಂದು 800 ಸಿಲ್ವರ್ ಗಿಡ, 800 ಕಾಳು ಮೆಣಸು ಗಿಡ ಇದೆ. ಆಮೇಲೆ ಒಂದು 20 ತೆಂಗಿನ ಮರ ಬರುತ್ತೆ. ಒಂದು ಕುರಿ ಶೆಡ್ ಇದೆ. ಆಮೇಲೆ ಒಂದು ಲೇಬರ್ ಶೆಡ್ ಇದೆ. ಅದಾದಮೇಲೆ ಒಂದು ಸ್ಟೋರ್ ರೂಮ್ ಇದೆ. ಕಂಪ್ಲೀಟಾಗಿ ಸುತ್ತು ಕಾಂಪೌಂಡ್ ಹಾಕಿದ್ದಾರೆ. ಇವನ್ ಬಗರುಕುಮ್ಮು ಮತ್ತು RTC ಜಾಗ ಅಂದರೆ ಡಾಕ್ಯುಮೆಂಟ್ ಇರೋ ಜಾಗ, ಎಲ್ಲ ಜಾಗನೂ ಕಂಪ್ಲೀಟಾಗಿ RTC ಇದೆ. RTC ಒಂದು 8 ಎಕರೆ, ಮಿಕ್ಕಿದ್ದು ಬಗರುಕುಂ ಬರುತ್ತೆ 6 ಎಕರೆ. ಎಲ್ಲದಕ್ಕೂ ಕಾಂಪೌಂಡ್ ಹಾಕಿದ್ದಾರೆ. ಇದು ಈ ಸ್ಟೇಟ್ ಹೈವೇಗೆ ಈ ಒಂದು ತೋಟ ಕಂಪ್ಲೀಟಾಗಿ ಒಂದು 1500 ಅಡಿ ರೋಡ್ ಫೇಸಿಂಗ್ ಸಿಗುತ್ತೆ, ಟಾರ್ ರೋಡ್ಗೆ. ಸಾಗರದಿಂದ ಸೊರಬ ರೋಡಲ್ಲಿ ತುಂಬ ಚೆನ್ನಾಗಿದೆ ಈ ತೋಟ. 14 ಎಕರೆ ಟೋಟಲಾಗಿ. ಈ ಪ್ರಾಪರ್ಟಿ ನಿಮ್ಗೇನಾದ್ರು ಬೇಕು ಅಂತಂದರೆ ನನ್ನ ನಂಬರಿಗೆ ಕಾಲ್ ಮಾಡಿ. ಆಮೇಲೆ ಡಿಸ್ಪ್ಲೇ ಮೇಲೆ ಏನು ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡಿ. ಕಾಮೆಂಟ್ ಬಾಕ್ಸು ಆಫ್ ಮಾಡಿಟ್ಟಿರ್ತೀನಿ, ಯಾಕೆಂದರೆ ಆ ಕಾಮೆಂಟ್ ಬಾಕ್ಸಲ್ಲಿ ಬೇಡದೇ ಇರೋ ಕಾಮೆಂಟ್ಸು ಹಾಕ್ತಿರ್ತಾರೆ. 2 ಲಕ್ಷಕ್ಕೆ ಸಿಗುತ್ತೆ, 3 ಲಕ್ಷಕ್ಕೆ ಸಿಗುತ್ತೆ, 5 ಲಕ್ಷಕ್ಕೆ ಸಿಗುತ್ತೆ ಅಂತ. ಸೊ ಅವರು 2 ಲಕ್ಷ 3 ಲಕ್ಷ ಸಿಗೋ ಕಡೆ ಅವ್ರು ತೊಗೊಳ್ಳಿ, ತೊಂದರೆ ಇಲ್ಲ. ಯಾಕೆಂದರೆ ಆ ಒಂದು ಏರಿಯಾದಾಗೆ ಏನು ಬೆಲೆ ಇರುತ್ತೆ, ಆ ಒಂದು ತೋಟಕ್ಕೆ ಏನು ಬೆಲೆ ಇರುತ್ತೆ, ಆ ಬೆಲೆನ ನಾವಿಲ್ಲಿ ಹಾಕಿರ್ತೀವಿ. ಸೊ ನೀವು ಡೈರೆಕ್ಟಾಗಿ ಓನರ್ ಹತ್ರ ಕೂತ್ಕೊಂಡು ನೀವು ಮಾತಾಡ್ಕೊಂಡು ಫೈನಲ್ ಮಾಡ್ಕೋಬೋದು. ನಾನು ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟು. ಸೊ ನಾನು ಓನರ್ ಹತ್ರ ಕನ್ಸಲ್ಟ್ ಮಾಡಿ ನಾನು ಅವ್ರು ಏನು ಹೇಳಿರ್ತಾರೆ ಆ ರೇಟ್ನ ನಾನು ನಿಮಗಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಹಂಗಾಗಿ ಆ ರೇಟ್ನ ನೀವು ಡೈರೆಕ್ಟಾಗಿ ನೀವು ಓನರ್ ಹತ್ರ ಕೂತ್ಕೊಂಡು ನೀವು ಮಾತಾಡಿ ಫೈನಲ್ ಮಾಡ್ಕೊಳ್ಳಿ. ಅವರು ಅರ್ಧಕ್ಕೆ 50% ಕಮ್ಮಿ ಕೊಟ್ಟರು ಅದು ನಿಮ್ಮದೇ, ಚಾಯ್ಸ್ ಇಸ್ ಯುವರ್ಸ್. ಯಾಕೆಂದರೆ ಈ ಒಂದು ಪ್ರಾಪರ್ಟಿ ಯಾವುದೇ ಒಂದು ನಾವು ವಿಡಿಯೋಗಳು ಹಾಕಿದ್ರು ಕೂಡ ಎಲ್ಲ ವಿಡಿಯೋಗಳಲ್ಲೂ ಏನು ಓನರ್ ಹೇಳಿರ್ತಾರೆ ಅದ್ರ ಪ್ರಕಾರನೇ ನಾವು ರೇಟ್ಸ್ ಎಲ್ಲ ಹಾಕಿರ್ತೀವಿ. ಸ್ವಲ್ಪ ಏರಿಳಿತ ಆಗುತ್ತೆ, ಇಲ್ಲ ಏನಂದರೆ ನಾವೇನು ರೇಟ್ ಹಾಕಿರ್ತೀವಿ ಅದಕ್ಕಿಂತ ಕಡಿಮೆ ಆಗ್ಬೋದು, ಇಲ್ಲ ಅಷ್ಟಕ್ಕೆ ಆಗ್ಬೋದು. ಅದು ನಿಮಗೆ ಮತ್ತು ಓನರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕೆಂದರೆ ನೀವು ಏನು ಟ್ರಾನ್ಸಾಕ್ಷನ್ ಮಾಡ್ತೀರಿ, ನೀವು ವೈಟ್ ಎಷ್ಟು ಕೊಡ್ತೀರಿ, ಬ್ಲ್ಯಾಕ್ ಎಷ್ಟು ಕೊಡ್ತೀರಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಒಂದು ತೋಟನ ಮಾರಾಟಕ್ಕೆ ಇದು ಮಾಡ್ತಾರೆ ಅವರು. ಇದು ಟೋಟಲಾಗಿ ನಿಮಗೆ 14 ಎಕರೆ ಬರುತ್ತೆ. ಸಾಗರದಿಂದ ನಿಮಗೆ 12ರಿಂದ 13 ಕಿಲೋಮೀಟ್ರ್, ಮ್ಯಾಕ್ಸಿಮಮ್ 14 ಕಿಲೋಮೀಟ್ರ್ ಆಗುತ್ತೆ. ಸೊರಬಾಗೂ ತುಂಬ ಹತ್ತಿರ ಆಗುತ್ತೆ, ಸಾಗರಕ್ಕೂ ತುಂಬ ಹತ್ತಿರ ಆಗುತ್ತೆ. ಈ ತೋಟ ಬಂದ್ಬಿಟ್ಟು ನಿಮಗೆ ಎಲ್ಲ ಕನ್ವಿನಿಯೆಂಟು ಇದೆ. ಇದಕ್ಕೆ ಬಸ್ ರೂಟ್ ಇದೆ, ಇವನ್ ಬಸ್ ಸ್ಟಾಪ್ ಕೂಡ ಇದೆ ಈ ಪ್ರಾಪರ್ಟಿ ಹತ್ರ. ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಸ್ಕೂಲ್ಸು ಮತ್ತು ಗೌರ್ಮೆಂಟ್ಸು ಹಾಸ್ಪಿಟ್ಲು ಮತ್ತು ವೆಟ್ರನರಿ ಹಾಸ್ಪಿಟ್ಲು ಎಲ್ಲ ಇದೆ. ಈ ತೋಟದಲ್ಲಿ ನಿಮಗೇನಪ್ಪ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಇನ್ನು ಫ್ಯೂಚರಲ್ಲಿ ಇನ್ನೂ ಕಾಳುಮೆಣಸು ಸ್ಟಾರ್ಟ್ ಆಗಿಲ್ಲ. ಈ ಕಾಳುಮೆಣಸು ಏನಾದ್ರು ಇನ್ನೂ ಸ್ಟಾರ್ಟ್ ಆಯಿತು ಅಂದರೆ ಸೊ ಕಂಪ್ಲೀಟಾಗಿ ನಿಮ್ಗೆ ಈಗೇನು 38 ಲಕ್ಷ ಆದಾಯ ಬರ್ತಿದೆ ವಾರ್ಷಿಕ ಆದಾಯ, ಕಾಳುಮೆಣಸು ಬಂದರೆ ನಿಮಗೆ 50ರಿಂದ 60 ಲಕ್ಷಕ್ಕೂ ರೀಚ್ ಆಗುತ್ತೆ. ಯಾಕೆಂದರೆ ಈಗ ಅಡಿಕೆ ಕಂಪ್ಲೀಟಾಗಿ ಫುಲ್ ಬರ್ತಾಯಿದೆ. ಈಗ ಅಡಿಕೆ ಬಿಟ್ಟು ಮತ್ತು ಅಡಿಕೆ ಜೊತೆಗೆ ಈ ಕಾಳುಮೆಣಸು ಸೇರಿಕೊಂಡ್ರೆ ನಿಮಗೆ ವಾರ್ಷಿಕ ಆದಾಯ ಕಡಿಮೆ ಅಂದರೆ ಒಂದು 50 ಲಕ್ಷ ಮೇಲೆ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇದರಲ್ಲಿ ಸೆಂಟ್ರಲ್ಲಿ ನೀವು ಏಲಕ್ಕಿ ಹಾಕ್ಕೋಬೋದು. ಏಲಕ್ಕಿ ಗಿಡ ತುಂಬ ಚೆನ್ನಾಗಿ ಬೆಳೀತದೆ ಈ ಒಂದು ಪ್ರಾಂತ್ಯದಲ್ಲಿ. ಯಾಕೆಂದರೆ ನೀವು ನೋಡ್ಬೋದು ತುಂಬ ಫಲವತ್ತತೆ ಆಗಿದೆ ಈ ತೋಟ. ಎಷ್ಟು ಗಿಡ ಹಾಕಿದ್ರೋ ಅಷ್ಟು ಗಿಡನೂ ಕಾಯಿ ಬಂದಿದೆ ಈಗ.
ಅಷ್ಟು ಗಿಡನೂ ಕಾಯಿ ಬಂದಿದೆ. ಕಳೆದ ವರ್ಷ 38 ಲಕ್ಷ ಆಗಿದೆ. ಈ ವರ್ಷ ಇನ್ನೂ ಜಾಸ್ತಿ ಆಗ್ಬೋದು. ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇಳುವರಿ ಎಲ್ಲ. ಸೊ ಈ ಒಂದು ಪ್ರದೇಶದಲ್ಲಿ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಅಡಿಕೆ ಇಳುವರಿ ಬರುತ್ತೆ. ಇವನು ತುಂಬ ಚೆನ್ನಾಗಿದೆ. ಸಾಗರ ಮತ್ತು ಸೊರಬ ಸೆಂಟ್ರಲ್ ಬರುತ್ತೆ ಇದು ಈ ಪ್ರಾಪರ್ಟಿ. ನಿಮಗೇನಾದ್ರು ಈ ಪ್ರಾಪರ್ಟಿ ಬೇಕಾದರೆ ನನ್ನ ನಂಬರಿಗೆ ಕಾಲ್ ಮಾಡಿ, ನಾನು ನಿಮಗೆ ಈ ಒಂದು ಪ್ರಾಪರ್ಟಿ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿದೆ. ಸಿಂಗಲ್ ಒಬ್ಬರ ಹೆಸರಲ್ಲೇ ಈ ಒಂದು ಪ್ರಾಪರ್ಟಿ ಇದು, ಒಂದೇ ಫ್ಯಾಮ್ಲಿ. ಟೋಟಲ್ 14 ಎಕರೆ, 8 ಎಕರೆ ರೆಕಾರ್ಡು, 6 ಎಕರೆ ಬಗರುಕುಂ ಜಾಗ. ಕಂಪ್ಲೀಟಾಗಿ ಈ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೋದು. ಯಾಕೆಂದರೆ ಕಂಪ್ಲೀಟ್ ಲೀಗಲ್ ಆಗಿದೆ. ಯಾಕೆಂದರೆ ಈ ಓನರ್ ನನಗೆ ತುಂಬ ವರ್ಷಗಳಿಂದ ಪರಿಚಯ, ಹಾಗಾಗಿ ನನಗೆ ಈ ಒಂದು ಪ್ರಾಪರ್ಟಿನ ಹಾಕ್ತಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬೇಡಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಇದು ತುಂಬ ಚೆನ್ನಾಗಿರುತ್ತೆ. ಇವನ್ನು ಇದಕ್ಕೆ ಏನು ವರಮಾನ ಬರುತ್ತೆ, ವಾರ್ಷಿಕ ಆದಾಯ ಬರುತ್ತೆ, ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಪ್ರಾಪರ್ಟಿ ಏನಾದ್ರು ನಿಮಗೆ ಬೇಕಾದರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ಅದಾದಮೇಲೆ ನಿಮಗೆ ಇದನ್ನು ನೀವು ಆರಾಮ್ಸೆ ನೀವು ಕೂತ್ಕೊಂಡು ಆಮೇಲೆ ನೀವು ಫೈನಲ್ ಮಾಡ್ಕೋಬೋದು. ಒಂದು ಸರಿ ನೀವು ಜಾಗ ಬಂದು ನೋಡಿ ನಿಮ್ಗೆ ಓಕೆ ಆಯಿತು ಅಂತಂದರೆ ಅದ್ರ ಮೇಲೆ ನಾವು ಮಾತಾಡ್ಬೋದು. ಯಾಕೆಂದರೆ ಈ ಒಂದು ಏನು ಇವರು ರೇಟ್ ಹೇಳ್ತಿದ್ದಾರೆ ಆ ರೇಟ್ನ ನಾವು ನಿಮಗೆ ನೀಟಾಗಿ ಮಾಡಿಸ್ಕೊಡ್ತೀನಿ. ಅದಾದಮೇಲೆ ನಿಮಗೆ ನೀವೇನು ಬೇಕೋ ಅದು ಮಾಡ್ಕೋಬೋದು. ಇದು ನಿಮಗೆ ಟೋಟಲಾಗಿ 14 ಎಕರೆ ಬರುತ್ತೆ. 14ರಲ್ಲಿ 6 ಬಗರುಕುಮ್ಮು, ಇನ್ನು 8 ಎಕರೆ ಬಂದ್ಬಿಟ್ಟು ಇದು ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಸೊ 1 ಎಕರೆಗೆ ನಿಮಗೆ ಸರಾಸರಿ ಒಂದು 65 ಲಕ್ಷ ಹೇಳ್ತಾರೆ ಪರ್ ಎಕರು. ಅಂದರೆ ಎಲ್ಲನೂ ಸೇರಿ ಪರ್ ಎಕರ್ 65 ಲ್ಯಾಕ್ಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಚಟ. ನಿಮಗೇನಾದ್ರು ಓಕೆ ಆಯಿತು ಅಂತಂದರೆ ನಿಮಗೆ ನೋಡಿ ನಾನು ಈ ಪ್ರಾಪರ್ಟಿ ನಿಮ್ಗೆ ಮಾಡಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಸೊ ಏನಾದರೂ ನಿಮಗೆ ಬೇಕು ಅಂದರೆ ನನಗೆ ಕಾಲ್ ಮಾಡಿ, ನಾನು ತೋರಿಸ್ಕೊಡ್ತೀನಿ. ಕಂಪ್ಲೀಟ್ಲಿ ಜನರಲ್ ಪ್ರಾಪರ್ಟಿ, ಕುರುಬ ಜನಾಂಗದ ಬರ್ತದೆ ಇದು. ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೋಬೇಡಿ, ಕಾಲ್ ಮಾಡಿ. ಪರ್ ಎಕರ್ ಬಂದ್ಬಿಟ್ಟು 65 ಲ್ಯಾಕ್ಸ್ ಫೈನಲ್ ಆಗುತ್ತೆ. 67 ಹೇಳ್ತಿದ್ದಾರೆ, 65 ಲ್ಯಾಕ್ಸಿಗೆ ಫೈನಲ್ ಆಗುತ್ತೆ. 7 ಬೋರ್ವೆಲ್ ಇದೆ, 5200 ಗಿಡ ಅಡಿಕೆ ಗಿಡ.